ನಾನು ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಇವಾಗ ಎಲ್ಲರೂ ಹೇಳೋ ಒಂದು ಕಾಮನ್ ಮಾತು. ಸೊ ನಾವು ಈ ವಿಡಿಯೋ ಅಲ್ಲಿ ಎಸ್ ಐ ಪಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದ್ರ ಫುಲ್ ಫಾರ್ಮೇ ಹೇಳೋ ಹಾಗೆ ಸಿಸ್ಟಮ್ಯಾಟಿಕ್ ಆಗಿ ನೀವು ಒಂದು ಇನ್ವೆಸ್ಟ್ಮೆಂಟಲ್ಲಿ ಸರ್ಟನ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದೀರಾ ಅಂದರೆ ಅದೇ ಆ ಪ್ರೋಸೆಸ್ನೇ ಎಸ್ ಐ ಪಿ ಅಂತ ಕರೀತೀವಿ. ಇಟ್ಸ್ ಅ ಪ್ರೋಸೆಸ್ ಆಫ್ ಮೇಕಿಂಗ್ ಆ್ಯನ್ ಇನ್ವೆಸ್ಟ್ಮೆಂಟ್. ಅದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ವೆಸ್ಟ್ ಮಾಡೋದ್ರಲ್ಲಿ ನಮಗೆ ಎರಡು ಆಪ್ಷನ್ಸ್ ಇದೆ. ಒಂದು ಲಮ್ಸಮ್, ಇನ್ನೊಂದು ಎಸ್ ಐ ಪಿ. ಲಮ್ಸಮ್ ಅಂದರೆ ಒಂದೇ ಸತಿ ನಿಮ್ಮ ಸೇವಿಂಗ್ಸ್ನ ಅಷ್ಟು ಇನ್ವೆಸ್ಟ್ ಮಾಡೋದು. ದಟ್ ಮೀನ್ಸ್ ಸೈಟ್ ತೊಗೊಳ್ಳೋದಾಗಿರ್ಬೋದು, ಗೋಲ್ಡ್ ತೊಗೊಳ್ಳೋದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಲ್ಯಾಕ್ಸ್ ಬೇಕಾದ್ರೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅದನ್ನು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಇನ್ನು ಎಸ್ ಐ ಪಿ ಅಂದರೆ ಎವ್ರಿ ಮಂತ್ ಸರ್ಟನ್ ಅಮೌಂಟ್ನ ಒಂದೇ ಇನ್ವೆಸ್ಟ್ಮೆಂಟ್ ಆಪ್ಷನಲ್ಲಿ ಇನ್ವೆಸ್ಟ್ ಮಾಡ್ತಾ ಬರೋದು. ಈ ಎಸ್ ಐ ಪಿ ಬರೀ ಮ್ಯೂಚುವಲ್ ಫಂಡ್ಸಲ್ಲಿ ಮಾತ್ರ ಇಲ್ಲ. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಆಪ್ಷನ್ ತಗೊಳ್ಳಿ, ಎವ್ರಿ ಮಂತ್ ಮಿಸ್ ಮಾಡದೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸರ್ಟನ್ ನೀವು 5,000 10,000 ಎಕ್ಸಾಕ್ಟ್ ಅಮೌಂಟ್ನ ಎವ್ರಿ ಮಂತ್ ದ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಎಸ್ ಐ ಪಿ ಆಗುತ್ತೆ. ಇದರಲ್ಲಿ ಆರ್ ಡಿ, ಪಿ ಪಿ ಎಫ್, ಮ್ಯೂಚುವಲ್ ಫಂಡ್ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕು ಅಂದರೆ ನೀವು ನಿಮ್ಮ ಮನೆಗಳಲ್ಲಿ ಪ್ರತಿ ತಿಂಗಳು ಚೀಟಿ ಕಟ್ತಿರ್ತಾರೆ 5,000 10,000. ಸೊ ಆ ಚೀಟಿ ಕಟ್ಟೋ ಒಂದು ಪ್ರೋಸೆಸ್ನ ಕೂಡ ಎಸ್ ಐ ಪಿ ಅಂತಲೇ ಕರೀತೀವಿ. ಸೊ ಇವಾಗ ಎಸ್ ಐ ಪಿ ಅಂದರೆ ಕ್ಲಿಯರಾಗಿ ಅರ್ಥ ಆಯಿತು. ಇದೇ ಥರ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಲೆಟ್ಸ್ ಲರ್ನ್ ಮೋರ್ ಟು ಅರ್ನ್ ಮೋರ್.